ಎಸ್ಸಿ ಒಳ ಮೀಸಲಾತಿ ಆದೇಶ ಮಾಡಿದ್ದರೂ ಜಾರಿಗೊಳಿಸಿಲ್ಲ. ಮೀಸಲಾತಿ ಜಾರಿಗೆ ಸಚಿವ ಮಹದೇವಪ್ಪ ಅಡ್ಡಿ ಆರೋಪ ಕೇಳಿ ಬರ್ತಾ ಇದೆ. ಮಹದೇವಪ್ಪ ಮನೆ ಮುಂದೆ ಪ್ರತಿಭಟನೆ, ಮುತ್ತಿಗೆಗೆ ಯತ್ನ ಆಗ್ತಾ ಇದೆ. ಎಸ್ಸಿ ಒಳ ಮೀಸಲಾತಿ ಆದೇಶ ಮಾಡಿದ್ರೂ ಕೂಡ ಜಾರಿಗೊಳಿಸಿಲ್ಲ. ಮೀಸಲಾತಿ ಜಾರಿಗೆ ಸಚಿವ ಮಹದೇವಪ್ಪ ಅಡ್ಡಿ ಆರೋಪ ಕೇಳಿ ಬರ್ತಾ ಇದೆ. ಮಹದೇವಪ್ಪ ಮನೆ ಮುಂದೆ ಪ್ರತಿಭಟನೆ ಮಾಡಿ ಮುತ್ತಿಗೆಗೆ ಯತ್ನ ಮಾಡಲಾಗ್ತಾ ಇದೆ. ಈ ವೇಳೆ ಪ್ರತಿಭಟನಾಕಾರರ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನ್ಯಾಯ ಕೇಳಲು ಬಂದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಮುತ್ತಿಗೆಗೆ ಯತ್ನಿಸ್ತಾ ಇದ್ದಾರೆ. ಸಚಿವ ಮಹದೇವಪ್ಪ ಮನೆ ಮುಂದೆ ಪೊಲೀಸ್ ಬಿಗಿ ಭದ್ರತೆನೇ ಇದೆ. ಒಳ ಮೀಸಲಾತಿ ನೇರ ನೇಮಕಾತಿಗೆ ಮಾತ್ರ ಅನ್ವಯಿಸುತ್ತೆ. ಬಡ್ತಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಅನ್ವಯಿಸೋದಿಲ್ಲ. ಮಹದೇವಪ್ಪ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಬಡ್ತಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಅನ್ವಯಿಸೋದಿಲ್ಲ. ಸಚಿವ ಮಹದೇವಪ್ಪ ಮನೆ ಮುಂದೆ ಬಿಗಿ ಪೊಲೀಸ್ ಭದ್ರತೆಯನ್ನ ಕಾಯ್ದುಕೊಳ್ಳಲಾಗ್ತಾ ಇದೆ. ನ್ಯಾಯ ಕೇಳಲು ಬಂದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹದೇವಪ್ಪ ಮನೆ ಮುಂದೆ ಪ್ರತಿಭಟನೆಕಾರರು ಮುತ್ತಿಗೆಗೆ ಯತ್ನಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಕುಕ್ಕವಾಡ. ಮಹದೇವಪ್ಪ ಮನೆಯ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ, ಏನಿದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷಾ, ಒಳ ಮೀಸಲಾತಿ ಜಾರಿ ಆದಾಗಿನಿಂದಲೂ ಕೆಲವೊಂದು ಸಮುದಾಯಗಳ ವಿಚಾರವಾಗಿ ಒಂದಿಷ್ಟು ಈ ರೀತಿಯಾದಂತಹ ಗೊಂದಲ ಮುಂದುವರೆದಿತ್ತು. ಆದ್ರೆ ಇದೀಗ ಒಳ ಮೀಸಲಾತಿ ಹೋರಾಟ ಸಮಿತಿ ಕೂಡ ಮಹದೇವಪ್ಪ ಮನೆಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಇವತ್ತು ಮಾಡಿದೆ. ಪ್ರಮುಖವಾಗಿ ಒಳ ಮೀಸಲಾತಿ ಅನ್ನುವಂತಹದ್ದು ಬ್ಯಾಕ್ಲಾಗ್ ಇರುವಂತಹ ಏನು ಒಂದಿಷ್ಟು ಸ್ಥಾನಗಳಿದೆ, ಆ ಸ್ಥಾನಗಳಿಗೆ ಅನ್ವಯಿಸೋದಿಲ್ಲ. ಆ ಭರ್ತಿಯನ್ನ ಅಂದ್ರೆ ಹುದ್ದೆಗಳನ್ನ ಬಡ್ತಿ ಮತ್ತೆ ಬ್ಯಾಕ್ಲಾಗ್ ಎರಡೂಗಳಿಗೂ ಕೂಡ ಹುದ್ದೆಗಳ ಭರ್ತಿಗೆ ಅನ್ವಯಿಸೋದಿಲ್ಲ ಅನ್ನುವಂತಹದನ್ನ ಅವರು ದಾರಿ ತಪ್ಪಿಸ್ತಿದ್ದಾರೆ. ಇದು ಸರಿಯಲ್ಲ. ಈಗ ಆಲ್ರೆಡಿ ಕೋರ್ಟ್ ಯಾವ್ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅನ್ನುವಂತಹದ್ದು ಗೊತ್ತಿದೆ. ಆದ್ರೂ ಕೂಡ ಈ ರೀತಿ ಸಚಿವ ಮಹದೇವಪ್ಪ ಇಲ್ಲೊಂದು ಒಂದು ರೀತಿಯಾದಂತಹ ರಾಜಕೀಯ ಮಾಡ್ತಿದ್ದಾರೆ ಅನ್ನುವಂತಹದ್ದು ಅವರ ಮಾತಾಗಿದೆ. ಹಾಗಾಗಿ ಇವತ್ತು ಆ ಒಂದು ಸಮಿತಿ, ಹೋರಾಟ ಸಮಿತಿ ಮಹದೇವಪ್ಪ ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಯ್ತು. ಪ್ರತಿಭಟನಾಕಾರರನ್ನ ತಡೆದು ಇವತ್ತು ಪೊಲೀಸರು ಅವರನ್ನ ಬಂಧಿಸುವಂತಹ ಅಂದ್ರೆ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವೂ ಕೂಡ ಆಯ್ತು. ಆದ್ರೆ ಅವರ ಒಂದು ಉದ್ದೇಶ ಬ್ಯಾಕ್ಲಾಗ್ ಮತ್ತೆ ಬಡ್ತಿಗೆ ಯಾಕೆ ಅನ್ವಯಿಸುವುದಿಲ್ಲ ಅನ್ನುವಂತಹದನ್ನ ಸ್ಪಷ್ಟಪಡಿಸಬೇಕು. ಕೋರ್ಟ್ ಹೇಳಿದ್ರು ಕೂಡ ಇವ್ರು ಯಾಕೆ ಈ ರೀತಿಯಾದಂತಹ ಒಂದು ರೀತಿಯ ನಿಲುವನ್ನ ತೆಗೆದುಕೊಂಡಿದ್ದಾರೆ, ಇದು ಸರಿಯಲ್ಲ ಅನ್ನುವಂತಹದ್ದು. ಕೂಡಲೇ ಅವರು ರಾಜೀನಾಮೆಯನ್ನು ಕೂಡ ಕೊಡ್ಬೇಕಾಗತ್ತೆ. ಈ ರೀತಿ ಮಾದಿಗ ಸಮುದಾಯಕ್ಕೆ ಒಂದು ರೀತಿಯಾದಂತಹ ಮೋಸವನ್ನ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಆಕ್ರೋಶವನ್ನು ಕೂಡ ಇವತ್ತು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಂತಹದ್ದು. ನಿರೀಕ್ಷಾ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹದೇವಪ್ಪ ಅವರು ಏನಾದ್ರೂ ಸ್ಪಂದನೆಯನ್ನ ಕೊಟ್ಟಿದ್ದಾರಾ? ಇಲ್ಲಿವರೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಸಚಿವ ಮಹದೇವಪ್ಪ ನೀಡಿಲ್ಲ. ಆದ್ರೆ ಬಹುತೇಕವಾಗಿ ಈ ವಿಚಾರದ ಸ್ಪಷ್ಟತೆಯನ್ನ ಅವರೇ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಇದು ಅವರ ಮೇಲೆ, ಅವರ ವಿರುದ್ಧವೇ ಬಂದಿರುವಂತಹ ಆರೋಪದ ಜೊತೆಗೆ ಅವರ ರಾಜೀನಾಮೆ ಕೂಡ ಆಗ್ರಹ ಮಾಡ್ತಿರೋದ್ರಿಂದ ಈ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೂಡ ನೀಡಬೇಕಾಗುತ್ತೆ. ನಿರೀಕ್ಷಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.